ಬೈರತಿ ಬಸವರಾಜ್ ವಿರುದ್ಧ ಕೊಲೆ ಆರೋಪ ಇರುವಂಥದ್ದು ಅದಕ್ಕೂ ತನಿಖೆ ನಡೀತಾ ಇದೆ. ಈಗಾಗಲೇ COD ಕೊಟ್ಟಿದ್ದೇವೆ. ಅದನ್ನು COD ತನಿಖೆ ಮಾಡಿದ ಮೇಲೆ ಅವರ ಪಾತ್ರ ಏನಾದರೂ ಇದೆಯಾ ಇಲ್ವಾ ಅನ್ನೋದನ್ನು ಪರಿಶೀಲನೆ ಮಾಡ್ತಾರೆ. ಆಮೇಲೆ ಯಾರು ತಪ್ಪಿತಸ್ಥರಿದ್ದಾರೆ ಕೊಲೆ ಮಾಡಿದವರಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗುತ್ತೆ. ರಾಜಕೀಯ ಒತ್ತಡ ಆ ರೀತಿ ಏನಾಗಿದೆ? ಯಾವ ರಾಜಕೀಯ ಒತ್ತಡ ಯಾವುದಕ್ಕೂ ಇಲ್ಲ. ಸರ್, ಈಗ ಸುರ್ಜೇವಾಲಾ ಅವರು ಸೂಪರ್ CM ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಪಕ್ಷದವರು ಆರೋಪ ಮಾಡ್ತಾಯಿದ್ರಿ. ಅಧಿಕಾರಿಗಳು ನೋಡಿ, ಅದು ಅವರು ಆರೋಪ ಅಷ್ಟೇ ಅಲ್ವಾ, ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ನಮ್ಮ ಕರ್ನಾಟಕದ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಪಕ್ಷದ್ದು, ಇದೇನು ಹೊಸದೇನಲ್ಲ. ಯಾವತ್ತೂ ಕೂಡ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಧಾನ ಕಾರ್ಯದರ್ಶಿಗಳನ್ನು ಒಂದೊಂದು ರಾಜ್ಯಕ್ಕೆ ನೇಮಕ ಮಾಡ್ತಾರೆ. ನಮ್ಮ ರಾಜ್ಯಕ್ಕೆ ಅವರನ್ನು ನೇಮಕ ಮಾಡಿದ್ದಾರೆ. ಚುನಾವಣೆಗೆ ಮೊದಲು ಇದ್ದರು, ಈಗಲೂ ಇದ್ದಾರೆ. ಅವರು ಸ್ವಾಭಾವಿಕವಾಗಿ ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ನಾವೇನು ಜನಕ್ಕೆ ಭರವಸೆ ಕೊಟ್ಟಿದ್ದೇವೆ ಅದನ್ನು ಅನುಷ್ಠಾನ ಮಾಡಿ ಅಂತೇಳಿ ಆಗಾಗ್ಗೆ ಬಂದು ನೋಡ್ತಾ ಇರ್ತಾರೆ. ಅದು ನಮ್ಮ ಪಕ್ಷದ ಜವಾಬ್ದಾರಿ ಕೂಡ. ಹಾಗಾಗಿ ಅವ್ರು ಬರ್ತಾರೆ, ಹೋಗ್ತಾರೆ. ಯಾವ ಅಧಿಕಾರಿಯನ್ನು ಕೂಡ ಅವರೇನು ಕರೆದು ಯಾರನ್ನೂ ಕೂಡ ಮಾತನಾಡಿಲ್ಲ ಅಥವಾ ಸೂಚನೆಗಳನ್ನು ಕೊಟ್ಟಿಲ್ಲ. ಆಡಳಿತದಲ್ಲಿ ಯಾವುದೇ ಹಸ್ತಕ್ಷೇಪ ಅವ್ರದ್ದಿಲ್ಲ. ವಿರೋಧ ಪಕ್ಷದವರು ಬೇಕಂತೇಳಿ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಇರಲಿ ಅಥವಾ ಜನತಾ ದಳದವ್ರು ಇರಲಿ ಬೇಕು ಅಂತೇಳಿ ಇಲ್ಲ ಸಲ್ಲದ ಆಪಾದನೆ ಮಾಡ್ತಿದ್ದಾರೆ ಹೊರತು ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ಶಾಸಕರ ಜೊತೆ 1-to-1 ಮೀಟಿಂಗ್ ಮಾಡ್ತಾರೆ. ಅದು ನಮ್ಮ ಪಕ್ಷದ ಆಂತರಿಕ ರೀ. ಹೌದು, ಅದು ನಮ್ಮ ಪಕ್ಷದ ಆಂತರಿಕ ವಿಚಾರ. ಅದಕ್ಕೂ ಭಾರತೀಯ ಜನತಾ ಪಾರ್ಟಿಗೂ ಏನು ಸಂಬಂಧ ಇದೆ? ಅವ್ರ ಜನರಲ್ ಸೆಕ್ರೆಟರಿಗಳು ಬರೋದಿಲ್ವಾ? ಅವರ ಜನರಲ್ ಸೆಕ್ರೆಟರಿಗಳು ಬಂದು ಅವ್ರ ಪಕ್ಷದವ್ರನ್ನೆಲ್ಲ ಯಾಕೆ ಮಾತಾಡಿಸ್ತಾರೆ? ಮತ್ತೆ ಅದೇ ರೀತಿ ನಮ್ಮ ಪಕ್ಷದ ಜನರಲ್ ಸೆಕ್ರೆಟರಿನೂ ಕೂಡ ಬರ್ತಾರೆ. ನಾವು ಜನಕ್ಕೆ ಭರವಸೆ ಕೊಟ್ಟಿದ್ದೇವೆ, ಮಾತು ಕೊಟ್ಟಿದ್ದೇವೆ. ಅನೇಕ ವಿಷಯಗಳಲ್ಲಿ ನಾವು ಜನಕ್ಕೆ ತಿಳಿಸಿದ್ದೇವೆ, ನಾವು ಇಂಥ ಕೆಲಸ ಮಾಡಿಕೊಡ್ತೀವಿ ಅಂತೇಳಿ. ಅದು ಮಾಡ್ತಾರಾ ಇಲ್ವಾ ಅಂತೇಳಿ ನಮ್ಮ ಪಕ್ಷದವ್ರು ನೋಡಲೇಬೇಕಲ್ವಾ.